ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಬುರುಡೆಯ ರಹಸ್ಯ. ಜಯಂತ್ ಮನೆಯಲ್ಲೇ ಪ್ರಕರಣದ ಮೊದಲ ವಿಡಿಯೋ ಶೂಟ್ ಆಗಿತ್ತು. ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನು ಹೂತಿಟ್ಟಿರೋ ಬಗ್ಗೆ ಏನು ವಿಡಿಯೋ ಮಾಡಲಾಗಿತ್ತು. ಮೊದಲ ವಿಡಿಯೋ ಶೂಟ್ ಆಗಿದ್ದು ಈ ಜಯಂತ್ ಮನೆಯಲ್ಲಿ. ಮಟ್ಟಣ್ಣವರ್ ನಿರ್ದೇಶನದ ಹಾಗೆ ಅದಾಗಿತ್ತಂತೆ. ವಿಡಿಯೋ ರೆಕಾರ್ಡ್ ಮಾಡಿದ್ದು ಜಯಂತ್ ಮೊಬೈಲ್ನಲ್ಲಿ, ಅದನ್ನು ಶೂಟ್ ಮಾಡಿದ್ದು ಬಳಿಕ ಡಿಲೀಟ್ ಮಾಡಲಾಗಿತ್ತು. ಹಲವು ಸಂಘಟನೆಯ ಮುಖಂಡರ ಜೊತೆ ಈ ಪ್ರಕರಣದ ಬಗ್ಗೆ ಸಭೆ ಮಾಡಿದ್ರಂತೆ. ಜಯಂತ್ ಮನೆ ಶೋಧದ ವೇಳೆ SITಗೆ ಈ ಚೆನ್ನ ಈ ಮಾಹಿತಿಗಳನ್ನು ಕೊಟ್ಟಿದ್ದಾನೆ. ಬೆಂಗಳೂರಿಗೆ ಕರ್ಕೊಂಬಂದು ಈತನನ್ನು ಏನು ಆ ಜಯಂತ್ ಟಿ ಮನೆಯಲ್ಲಿ ಈತ ವಾಸವಿದ್ದಂಥ ಜಾಗದಲ್ಲಿ ಮಹಜರ್ ಮಾಡಿದ್ರು. ಆ ಸಂದರ್ಭದಲ್ಲಿ ಆತ ಹೇಳಿರುವಂಥ ವಿಚಾರಗಳು ಇದೆಲ್ಲ ಈ ಜಯಂತ್ ಮನೆಯಲ್ಲೇ ಮೊದಲಿಗೆ ವಿಡಿಯೋ ಶೂಟ್ ಆಗಿತ್ತು. ಅದು ಮೊಬೈಲಲ್ಲೇ ಶೂಟ್ ಮಾಡಿದ್ರಂತೆ, ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ದಾರೆ ಅಂತ. ಅದಾದಮೇಲೆ ಮತ್ತೆ ತಿಮರೋಡಿ ಮನೆಯಲ್ಲೂ ಅದು ಶೂಟ್ ಆಗಿದೆ. ಯೂಟ್ಯೂಬರ್ಗಳು ಅಲ್ಲೇ ಬಂದು ವಿಡಿಯೋ ಮಾಡಿರೋದಕ್ಕೆ SIT ಅಧಿಕಾರಿಗಳು ಸರ್ಚ್ ವಾರೆಂಟ್ ತೊಗೊಂಡೋಗಿ ಅಲ್ಲಿ ಶೋಧ ಕಾರ್ಯ ನಡೆಸಿದಾಗ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈ ಮಹಜರ್ ಮಾಡೋ ಸಂದರ್ಭದಲ್ಲೂ ಕೂಡ ಸ್ವತಃ ಆತನೇ ಹೇಳಿರುವ ಹಾಗೆ ಹಲವು ಸಂಘಟನೆಗಳ ಜೊತೆ ಸಭೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಟ್ಟಣ್ಣವರು ಹೇಳಿದ ಹಾಗೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿತ್ತು ಮೊಬೈಲ್ನಲ್ಲಿ, ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋ ಸಾಕಷ್ಟು ಮಾಹಿತಿಗಳನ್ನು ಈಗ ಈ ಪ್ರಕರಣದಲ್ಲಿ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಯಾರ್ಯಾರ ಪಾತ್ರ ಏನೇನು ಅನ್ನೋದು ಒಂದೊಂದಾಗಿ ತೆರೆದುಕೊಳ್ತಾ ಹೋಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಜಯಂತ್ ನ್ಯೂಸ್ ಫಸ್ಟ್ ಜೊತೆಯೂ ಮಾತಾಡುವಾಗ ಆತ ನನ್ನ ಮನೆಯಲ್ಲಿ ಇದ್ದಿದ್ದು ಅನ್ನೋದೆಲ್ಲ ಹೇಳ್ತಿದ್ರು. ಬಟ್ ಈ ವಿಡಿಯೋ ಶೂಟ್ ಪ್ಲಾನ್ ಮೊದಲಿಗೆ ಬೆಂಗಳೂರಲ್ಲೇ ನಡೆದಿತ್ತು ಅಂತನ ಈ ಸ್ಪಾಟ್ ಮಹಜರ್ ವೇಳೆ ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು? ವಿಜಯ್, ಈ ಒಂದು ಪ್ರಕರಣ ಇದೆ ದಿನಕ್ಕೆ ಹೊಸ ಇದನ್ನ ವಿಷಯಗಳನ್ನೇ ಹೊರಗೆ ತರ್ತಾ ಇರೋದು. ಮತ್ತೆ SIT ಅಧಿಕಾರಿಗಳು ತನಿಖೆ ಮುಂದುವರಿದಂತೆ ಕುತೂಹಲ ಹೆಚ್ಚಾಗ್ತಾನೆ ಇತ್ತು. ಯಾವ ರೀತಿ ಈ ಪ್ಲಾನಿಂಗ್ ಆಗಿತ್ತು, ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿ ಮಾಡ್ಕೊಂಡಿದ್ರು, ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಒಂದೊಂದಾಗಿ ರಿವೀಲ್ ಆಗ್ತಾ ಇರುವಂತದ್ದು. ಈಗ ಬೆಂಗಳೂರಿನ ಜಯಂತ್ ಅವರ ಮನೆಯಲ್ಲಿ ಇತ್ತೀಚೆಗೆ ಮಹಜರ್ ನಡೆಸಿದ್ದಾರೆ SIT ಅಧಿಕಾರಿಗಳು. ಅದು ಕೂಡ ದೂರುದಾರನನ್ನ ಕರ್ಕೊಂಡೇ ಹೋಗಿ ಆತನ ಎದುರಲ್ಲೇ ಈ ಎಲ್ಲ ಮಹಜರ್ ನಡೆದಿರುವಂತ. ಆ ಸಂದರ್ಭದಲ್ಲಿ ಹಲವಾರು ಮಹತ್ವದ ವಿಷಯಗಳನ್ನು ಆತ ರಿವೀಲ್ ಮಾಡಿದ್ದಾನೆ. SIT ಅಧಿಕಾರಿಗಳಿಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾನೆ. ಏನಂತ ಹೇಳಿದ್ರೆ, ಈ ಒಂದು ಮನೆಯಲ್ಲಿ ಇದಕ್ಕಿಂತ ಮೊದಲು ಒಂದು ವಿಡಿಯೋ ಶೂಟ್ ಮಾಡಲಾಗಿತ್ತು. ಅದು ಕೂಡ ಬುರುಡೆ ವಿಚಾರದಲ್ಲಿ, ಹಾಗೇನೆ ಈ ಶವಗಳು ಹೂತಿಟ್ಟ ವಿಚಾರದಲ್ಲಿ ಒಂದು ವಿಡಿಯೋ ಶೂಟ್ ಮಾಡಲಾಗಿತ್ತು. ಮೊಬೈಲಲ್ಲೇ ಅದನ್ನ ವಿಡಿಯೋ ಶೂಟ್ ಮಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ಜಯಂತ್ ಅವರ ಮೊಬೈಲಲ್ಲೇ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ರು. ಆದ್ರೆ ಸ್ವಲ್ಪ ದಿನಗಳ ನಂತರ ಅದನ್ನ ಡಿಲೀಟ್ ಮಾಡಲಿಕ್ಕೆ ಈಗ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಅದನ್ನ ಡಿಲೀಟ್ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ರು, ಅದು ಯಾರ ಒತ್ತಡದಿಂದ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ ಮೊಬೈಲ್ ಇದ್ದಂತಹ ಇದನ್ನ ವಿಡಿಯೋವನ್ನ ಡಿಲೀಟ್ ಮಾಡಿಸಿದ್ದಾರೆ ಅನ್ನೋದು ಮಾಹಿತಿಯನ್ನ ದೂರುದಾರ ನೀಡಿದ್ದ. ಈ ಹಿನ್ನೆಲೆಯಲ್ಲಿ ಅದನ್ನ ಯಾಕೆ ಡಿಲೀಟ್ ಮಾಡಿದ್ರು, ಮತ್ತೆ ಅದಕ್ಕಿಂತ ಮೊದಲು ಬೆಂಗಳೂರಲ್ಲೇ ಒಂದು ಮೊಬೈಲ್ ಅಲ್ಲಿ ವಿಡಿಯೋ ಶೂಟ್ ಮಾಡಿ ಆತನ ದೂರುದಾರ ಚೆನ್ನನ ಹೇಳಿಕೆಯನ್ನ ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ರು, ಅದರ ನಂತರ ಅದನ್ನ ಯಾಕೆ ಡಿಲೀಟ್ ಮಾಡಿದ್ರು ಅದೊಂದು ಪ್ರಶ್ನೆ ಇದೆ. ಯಾವಾಗ ಈ ಯಾರೆಲ್ಲ ಇದರಲ್ಲಿ ಇದ್ದಾರೆ, ಸೂತ್ರಧಾರರು ಅನ್ನೋರು ಯಾರಿದ್ದಾರೆ, ಮಟ್ಟಣ್ಣವರಾಗ್ಬೋದು ಅಥವಾ ತಿಮರೋಡಿಯವರಾಗ್ಬೋದು, ಅವರನ್ನ ಕರೆಸಿ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲಾ ಪ್ರಶ್ನೆಗಳನ್ನ SIT ಅಧಿಕಾರಿಗಳು ಕೇಳಲಿದ್ದಾರೆ. ವಿಜಯ್, ಕಿರಣ್ ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.